ಪಿಳ್ಳೆ ಒಬ್ಬ ಮನುಷ್ಯ ಅಂತ ಇಲ್ಲ. ತಗೊಂಡ ಹೋಗಲ್ವಾ? ನಮ್ಮೂರೇ ಇದು ನಿಲ್ಸೋಕ್ಕೆ. ಗೋವಾ ರೋಡ್ ಹೋಗುತ್ತಲ್ಲ. ಹಾಂ, ಸದ್ಯಕ್ಕೆ ಒಂದು ಗೂಡ್ಸ್ ವೆಹಿಕಲ್ ಸಿಕ್ಕೈತೆ, ಅದರಲ್ಲಿ ಹೋಗ್ತಾ ಇದ್ದೀನಿ. ಎಲ್ಲಿ ಗಂಟ ಹೋಗ್ತಾರೆ ಕೇಳೋಣ. ಅಣ್ಣ ಎಲ್ಲಿ ಗಂಟ ಹೋಗ್ತಾ ಇರೋದು? ಅನಂತಪುರ. ಎಷ್ಟು ಕಿಲೋಮೀಟರ್ ಆಗುತ್ತೆ ಅಣ್ಣ ಇಲ್ಲಿಂದ? 50 ಕಿಲೋಮೀಟರ್. ಅಣ್ಣ ನಿಮ್ಮ ಹೆಸರು? ಶಶಿಕುಮಾರ್ ಅಂತ. ಥ್ಯಾಂಕ್ಸ್ ಅಣ್ಣ. ನಾನು ಗೋವಾ ಹೋಗ್ತಾ ಇದ್ದೀನಿ ಅಣ್ಣ. ಹಾಂ, 275 ಕಿಲೋಮೀಟರ್ ಆಗುತ್ತೆ. ಹಾಂ ಸಿರ್ಸಿಯಿಂದ ಕುಂಟ ರೋಡಲ್ಲಿ ಹೋದರೆ ಇಲ್ಲಿಂದ ಹೋದರೆ 30 ಕಿಲೋಮೀಟರ್ ಜಾಸ್ತಿ ಆಗುತ್ತೆ. 1 ಅವರ್ ಆದಮೇಲೆ ಸಾಗರದಿಂದ 320 ಕಿಲೋಮೀಟರ್ ಆಗುತ್ತೆ. ನಾನು ನಾಗಮಂಗಲ ಬಂದು ಊರು. ಅಲ್ಲಿಂದ ಹಿಂಗೆ ಡ್ರಾಪ್ ಕೇಳ್ಕೊಂಡು ಬೈ ರೋಡ್ ಹೋಗ್ತಾ ಇರೋದು. ಈಗ ಎಲ್ಲಿಂದ ಬಂದಿದ್ದು? ಈಗ ಎಲ್ಲರಿಗೂ ಡ್ರಾಪ್? ನಾನು ಶಿವಮೊಗ್ಗ ಬಂದಿದ್ದೆ ನೆನ್ನೆ. ಇಲ್ಲಿ ನಮಗೆ ಗೊತ್ತಿರೋಬ್ರು ಫ್ರೆಂಡ್ ಇದ್ರು, ಅವ್ರ ಮನೆ ಸ್ಟೇ ಆಗಿದ್ದೆ. ಹಾಂ, ಈಗ ಇಷ್ಟೊತ್ತು ಗಂಟ ಅಲ್ಲೇ ಇದ್ದು ಇವಾಗ ಬಿಟ್ಟೆ. ಇದು ಫಸ್ಟ್ನೇ ಡ್ರಾಪು. ಫಸ್ಟು ನಿಮ್ಮನ್ನೇ ಕೇಳಿದ್ದು, ನೀವೇ ಕೊಟ್ರಿ. ತುಂಬ ಧನ್ಯ ಅಣ್ಣ. ದೇವರಾಜ್ ಅಂತ ಅಂದ್ಬಿಟ್ಟಣ್ಣ. ಇದು ಯೂಟ್ಯೂಬ್ ನೇಮ್ ಬಂದು BGS ಕನ್ನಡ ಅಂದ್ಬಿಟ್ಟು. ಹಾಂ ಅಣ್ಣ. ಅದು ಇವಾಗ ಸಂಚಾರಿ ಕನ್ನಡಿಗ ಅಂದ್ಬಿಟ್ಟು ನೇಮ್ ಚೇಂಜ್ ಮಾಡಿದೆ. ಅಣ್ಣ ಖಂಡಿತ. ಅಣ್ಣ ಅನಂತಪುರದಲ್ಲಿ ಇದಾ? ಹಾಂ, ಓಕೆ. ಏನಿದು ಸಿಮೆಂಟ್ ಅಣ್ಣ? ಸಿಮೆಂಟ್. 50 ಕಿಲೋಮೀಟರು ಒಂದೇ, ಆರಾಮಾಗಿ ಹೋಗ್ಬಿಡ್ತೀನಿ. ಅಣ್ಣವ್ರದ್ದು ಎಜುಕೇಷನ್ ಬಂದು ITI ಎಲೆಕ್ಟ್ರಾನಿಕ್ ಮುಗಿಸಿದ್ದಾರೆ. ಅವರು ಕೆಲಸ ITI ಮುಗಿಸಿ ಬೇರೆ ಕಡೆ ಕೆಲಸಕ್ಕೆ ಹೋಗ್ತಿದ್ರು. 40K ಸ್ಯಾಲ್ರಿ ಬರ್ತಿತ್ತಂತೆ. ಅದು ಬಿಟ್ಟು ಈ ಡ್ರೈವಿಂಗ್ ಡಿಪಾರ್ಟ್ಮೆಂಟ್ಗೆ ಏಕೆ ಬಂದರು ಅಂತಂದರೆ, ಮನೆ ಕಡೆ ಸ್ವಲ್ಪ ಪ್ರಾಬ್ಲಮ್ಮು. ಮನೆ ಕಡೆಯಿಂದನೇ ಆ ಕೆಲಸನ ಬಿಟ್ಟು ಡ್ರೈವಿಂಗ್ ಡಿಪಾರ್ಟ್ಮೆಂಟ್ನ ಚಾಯ್ಸ್ ಮಾಡಿದ್ದಾರೆ. ಇದರಲ್ಲೂ ಪರವಾಗಿಲ್ಲ, ದಿನಕ್ಕೆ 1000 ಅರ್ನ್ ಮಾಡ್ತಾಯಿದ್ದಾರೆ. ಮನೇಲಿ ನೆಮ್ಮದಿಯಿಂದ ಮನೆಗೆ ಹೋಗಿ ಅಮ್ಮ ನೋಡ್ಕೊಂಡು, ಮದುವೆ ಆಗಿದೆ, ಅವ್ರ ಫ್ಯಾಮಿಲಿ ನೋಡ್ಕೊಂಡು ಆರಾಮಾಗಿದ್ದಾರೆ. ಆಫೀಸ್ಗೆ ಹೋದರೆ ಆಫೀಸ್ ತಲೆನೋವು, ಅದರಿಂದ ಅದು ಬಿಟ್ಟು ಆ ಕೆಲಸ ಬಿಟ್ಟು ಡ್ರೈವಿಂಗ್ ಡಿಪಾರ್ಟ್ಮೆಂಟ್ನ ಉಳಿಸ್ಕೊಂಡಿದ್ದಾರೆ. ಅದೇನಣ್ಣ? Slow, speaking fast, I can roast, I can gas, think I'm okay at last, but I don't know if that can erase all the past. And the pettiness, a reflection of the emptiness, hilarious, you think you're worth my time, you're delirious, mysterious, because who I'm behind the fake exterior. ಫಸ್ಟ್ ತಿಳ್ಕೊಳ್ತೀರಾ? ನಿಧಾನ. ಹುಷಾರಿ ಹೋಗ್ರಿ. ಹ್ಯಾಪಿ ಜರ್ನಿ ಬ್ರೋ. ಥ್ಯಾಂಕ್ ಯು ಬ್ರೋ. ಥ್ಯಾಂಕ್ ಯು. ಲವ್ ಯು ಬ್ರೋ. ಬಾಯ್ ಬ್ರೋ. ಥ್ಯಾಂಕ್ ಯು ಅಣ್ಣ. ಥ್ಯಾಂಕ್ ಯು ಅಣ್ಣ. 50 ಕಿಲೋಮೀಟರ್ ತಗೊಬಂದುಬಿಟ್ಟಿದ್ದಕ್ಕೆ ವಿಡಿಯೋ ನೋಡ್ತೀರಾ ಗೊತ್ತು, ಒಂದು ಕಮೆಂಟ್ ಹಾಕ್ಬಿಡ್ರಿ. ಇಲ್ಲಿಂದ ಈಗ ಸಾಗರ ಹೋಗ್ಬೇಕು. ಸಾಗರ ಇಲ್ಲಿಂದ 27 ಕಿಲೋಮೀಟ್ರ್ ಇದೆ. ನಾನು ಏಕಲು ಬರಬೇಕಾದ್ರೆ ತುಂಬಾ ಅಬ್ಸರ್ವ್ ಮಾಡಿದೆ. ಈ ಕಡೆನೂ ಹೆವಿ ಭತ್ತನ ಬೆಳೀತಾರೆ. ತೋರಿಸಿ ನೋಡ್ರಿ ಎಷ್ಟು ಬೆಳೀತಾರೆ ಅಂತಂದರೆ. ನೋಡ್ರಿ ಈ ಕಡೆ ಎಲ್ಲ ಕಾಣಿಸ್ತದಲ್ಲ, ಇದೆಲ್ಲ ಭತ್ತನೇ. ಫುಲ್ಲು ಫ್ಲ್ಯಾಟ್ ಇದೆ, ಬೆಜ್ಜಾನಿದೆ. ನಮ್ಮ ಮಂಡ್ಯ ನಾಗಮಂಗಲ ಎಷ್ಟು ಭತ್ತ ಬೆಳೀತಾರೋ ಅಷ್ಟೇ ಪ್ರಮಾಣದಲ್ಲಿ ಈ ಕಡೆನೂ ಬೆಳೀತಾರೆ ಅನ್ಕೊಂತೀನಿ. ನಾನು ಏಕಲು ನೋಡ್ಕೊಂಡು ಬರ್ತಾಯಿದ್ದೀನಲ್ಲ, ಬೆಜ್ಜಾನ್ ಭತ್ತ ಬೆಳೀತಾರೆ ಕಡೆ. ಯಾವುದು ಗುರು ಇದು? ಬರ್ತಾ ಯಾವುದೋ ಕಾಡು ಒಳಗಡೆ ಬಂದುಬಿಟ್ಟಿದ್ದೀನಿ. ಕರೆಕ್ಟಾಗಿ ಯಾರು ಗಾಡಿಗೆ ಡ್ರಾಪೇ ಕೊಡ್ತಿಲ್ಲ. ಎಲ್ಲ ಅವ್ರ ಪಾಡಿಗೆ ಅವ್ರು ಹೊಂಟಾಯ್ತವ್ರೆ. ಸ್ವಾಮಿ ನಡಿಬೇಕಾ ಇವತ್ತು ನಾನು? ಕಾಡು ಒಳಗಡೆ ಏನೋ ತಗಲಾಕೋ ಪ್ರೋಗ್ರಾಮ್ ಇದೆಯಾ ಇವತ್ತು? ಅಯ್ಯ, ಸದ್ಯಕ್ಕೆ ಗಾಡಿಗಳು ಯಾವುದು ಸಿಗ್ತಾನೇ ಇಲ್ಲ.
ಅದು ಕಾಡಿದ್ದಂಗೆ ಐತೆ ಇದು. ಹೊಟ್ಟೆ ಬೇರೆ ಹಸಿತೈತೆ. ಆಳೆ 2 ಗಂಟೆ. ಅಮ್ಮ ಆ್ಯಪಲ್ ಕೊಟ್ಟಿದ್ರು, ಆ್ಯಪಲ್ಲಾರ ತಿನ್ನೋಣ. ಅದೇ ಕಣ್ಣೊಬ್ರು ನಿಲ್ಸಿದ್ದಾರೆ ಸಾಗರ ಅಂದಿದ್ದಕ್ಕೆ ಹೊರಡೋಣ. ಸಾಗರ ಹೋಗ್ಬೇಕು. ಹೋಗಲ್ಲ ಇಲ್ಲಿ, ಪರವಾಗಿಲ್ಲ, ಎಲ್ಲಿ ಗಂಟೆ ಹೋಗ್ತೀರ ಅಲ್ಲಿ ಗಂಟೆ ಕೊಡಿ. ಸದ್ಯಕ್ಕೆ ಇಲ್ಲಿಂದ ಕರೆಕ್ಟಾಗಿ 260 ಕಿಲೋಮೀಟ್ರ್ ಐತೆ ಗೋವಾ. ಸಾಗರದಿಂದ ತಳಗಪ್ಪ ಆ ಕಡೆ ಆಮೇಲೆ 1 ಅವರ ಕಾರವಾರ ಆ ರೂಟ್ ಹೋಗ್ಬಿಡ್ತೀನಿ. ಬೆಸ್ಟು, ಬೇಗ ರೀಚ್ ಆಗ್ಬೋದು. ಬಟ್ ಇವತ್ತು ರೀಚ್ ಆಗ್ಲಿಕ್ಕೆ ಆಗಲ್ಲ. ಆದರೆ ಹತ್ತತ್ರ ಕಾರವಾರ ಗಂಟು ರೀಚ್ ಆಗ್ತೀನಿ. ಆದರೆ ಇಲ್ಲ ಅಂತ ಅಂದರೆ ಆದಷ್ಟು ಹಿಂದೆ ಉಳ್ಕೊತೀನಿ. ಮುಂದೆ ಬೇಕಾದ್ರೆ ನಾಳೆ ಜರ್ನಿ ಮಾಡ್ಕೊಳ್ಳೋಣ. ಬಟ್ ಇವತ್ತು ಫುಲ್ ಜರ್ನಿ ಮಾಡೋಕ್ಕಾಗಲ್ಲ. 260 ಕಿಲೋಮೀಟರ್ ಅಂದರೆ ತುಂಬಾ ಲಾಂಗ್ ಆಗುತ್ತೆ. ನಾನು ಹೋಗ್ತಾರೋ ರೋಡಲ್ಲಿ ಒಂದು ನರ ಪಿಳ್ಳೆ, ಒಬ್ಬ ಮನುಷ್ಯ ಅಂತ ಇಲ್ಲ. ಬರೀ ವೆಹಿಕಲ್ಗಳು ಮಾತ್ರ ಓಡಾಡ್ತವೆ. ಹೆಂಗೈತೆ ಅಂತ ಅಂದರೆ ಖಾಲಿ ರೋಡ್. ಹೆಂಗೆ ಆ ಕಡೆಯಿಂದ 1-2 ಗಾಡಿ ಬರ್ತವೆ, ಈ ಕಡೆಯಿಂದ 1-2 ಗಾಡಿ ಬರ್ತವೆ ಅಷ್ಟೇ. ಇನ್ನು ಮನುಷ್ಯರಾಗಲಿ ಪ್ರಾಣಿಗಳೇ ಆಗಲಿ ಯಾವುದು ಒಂದು ಕಣ್ಣು ಕಾಣ್ತಲ್ಲ ಗುರು, ಸೀರಿಯಸ್ ಆಗಿ. ಇಲ್ಲಿಂದ ಗೋವಾ ಹೋಗ್ತೀನಿ ಬ್ರೋ ನಾನು. ಹಾಂ, ವಾಕಿಂಗು ಮತ್ತು ಡ್ರಾಪು ಎರಡೂ. BGS ಕನ್ನಡ ಬ್ರೋ. ಯಾವುದು? ನಾಗಮಂಗಲ. ಟೋಟಲು 600 ಕಿಲೋಮೀಟ್ರು. ಅಲ್ಲಿಂದ ಜರ್ನಿ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಹಾಂ ಹೌದು. ಇನ್ನೇನು 260 ಕಿಲೋಮೀಟರ್ ಇದೆ ಗೋವಾ. ಜರ್ನಿ ಮಾಡಿಬಿಡ್ತೀನಿ. ಇವತ್ತು ಆದಷ್ಟು ಮಾಡ್ತೀನಿ, ನಾಳೆ ಆರಾಮಾಗಿ ಕಾರವಾರ ಆ ಕಡೆ ಹೋಗ್ಬೇಕು. ಹೆಂಗೆ ಹೋಗ್ತೀರಿ? ಹಾಂ, ಗೋವಾ ಹೋಗ್ತಿದ್ದೀನಿ ಅಣ್ಣ. ನಾನು ನಡ್ಕೊಂಡು ಮತ್ತು ಡ್ರಾಪ್ ಕೇಳ್ಕೊಂಡು 0 ಬಜೆಟಲ್ಲಿ ಹೋಗ್ಬೇಕು ನಾನು. ಆ ಥರ ಅಣ್ಣ. ತಳಗೊಂದ ಕಾರವಾರ ತಳಗೊಂದ ಹೋಗಲ್ವಾ? ಹೋಗಪ್ಪ. ಕರೆಕ್ಟಾಗಿ ಯಾರು ನಿಲ್ಲಿಸೋದೇ ಇಲ್ಲ ಗಾಡಿಗಳನ್ನ. ನಮ್ಮೂರೇ ಇದು ನಿಲ್ಸೋಕ್ಕೆ. ಇದಕ್ಕೆ ಸೀರಿಯಸ್ ಆಗಿ ಬೇವು ತಣ್ಣಾಗ್ಬಿಟ್ಟಿದ್ದೀನಿ ಗುರು. ಕರೆಕ್ಟಾಗಿ ಯಾವುದೂ ಬೈಕ್ಗಳು ಸಿಗ್ತಿಲ್ಲ. ಬೈಕಾಗಲಿ ಈ ಕಡೆ ಕಡಿಮೆ ಓಡಾಡ್ತಿದೆ ಗೂಡ್ಸ್ ವೆಹಿಕಲ್ಗಳು. ಆಮೇಲೆ ಹೋಗ್ತಾಯಿದ್ರು ಫುಲ್ ರಶ್ ಆಗಿರ್ತಾರೆ ಗೂಡ್ಸ್ ವೆಹಿಕಲಲ್ಲಿ. 2-3 ಜನ ಇರ್ತಾರೆ. ಹಂಗೆ ಕುತ್ಕೊಳ್ಳೋಕೆ ಜಾಗ ಇರೋದಿಲ್ಲ. ಅದಕ್ಕೋಸ್ಕರ ಅವ್ರನ್ನೇನು ಕೇಳ್ತಿಲ್ಲ. ಇನ್ನು ಬೈಕ್ಗಳು ಸಿಗ್ತವೆ. 1.5 ಕಿಲೋಮೀಟ್ರ್ 2 ಕಿಲೋಮೀಟ್ರು ಅಷ್ಟೇ ಡ್ರಾಪ್ ಕೊಡೋದು. ಒಬ್ಬರನ್ನ ಬಿಟ್ಟರು 10 ಕಿಲೋಮೀಟ್ರು. ಈಗ ಸದ್ಯಕ್ಕೆ ಯಾವುದೂ ಸಿಗ್ತಿಲ್ಲ ಗಾಡಿಗಳು. ಮಾಮೂಲಿ ಹಂಗೆ ನಡ್ಕೊಂಡೇ ಹೋಗ್ತಾಯಿದ್ದೀನಿ. ಎಲ್ಲಿ ಗಂಟೆ ಆಗುತ್ತೋ ಅಲ್ಲಿ ಗಂಟೆ ನಡ್ಕೊಂಡೇ ಹೋಗ್ತೀನಿ. ಅಂತ ಇನ್ನೇನು ಮಾಡೋಕ್ಕಾಯ್ತದೆ? ಎಲ್ಲರ ಸಿಕ್ಕಿದ್ರೆ ಗಾಡಿಗಳು ಹತ್ತು ಹೋಗೋಣ. ಫೈನಲ್ಲಿ ಗಾಡಿ ಸಿಕ್ತು. ಸದ್ಯಕ್ಕೆ ಕೆಳಗಪ್ಪ ಗಂಟ ಹೋಗ್ತಾಯಿದ್ದೀನಿ. ನಡೆದು ಕಾಲ ಹೋಗ್ಬಿಟ್ಟಿದೆ ಸರ್. ಅಲ್ಲಿ 2.5 ಕಿಲೋಮೀಟ್ರಿಂದ ನಡ್ಕೊಂಬರ್ತಾಯಿದ್ದೀನಿ. ಹೌದು, ಗಾಡಿನೇ ಸಿಕ್ಕಿಲ್ಲ. ಥ್ಯಾಂಕ್ಸ್ ಅಣ್ಣ. ಹೆಸರು? ರಮೇಶ್. ತುಂಬಾ ಹೆಲ್ಪ್ ಮಾಡಿದ್ರಿ ಅಣ್ಣ. ಥ್ಯಾಂಕ್ಸ್ ಅಣ್ಣ. ಅಡ್ಡಿಲ್ಲ, ಬರಲಣ್ಣ. ಬರ್ರಿ ಅಣ್ಣ, ಊಟ ಮಾಡ್ಕೊ. ಇಲ್ಲ ಪರವಾಗಿಲ್ಲ, ಪರವಾಗಿಲ್ಲ. ಇಲ್ಲಿ ಗಂಟೆ ಬಿಟ್ಟರಲ್ಲ, ಏನು ಸಿಗಲ್ಲ, ಬರ್ರಿ. ಇಲ್ಲಿ ಗಂಟೆ ಬಿಟ್ಟರಲ್ಲ ಸಾಕು. ಬಾಯ್. ಹಾಂ ಸರಿ ಬಾಯ್. ಸದ್ಯಕ್ಕೆ ತಳಗೊಪ್ಪ ಗಂಟೆ ಡ್ರಾಪ್ ಮಾಡಿದ್ರೆ ಅಣ್ಣ. ಥ್ಯಾಂಕ್ಸ್ ರಮೇಶ್ ಅಣ್ಣ. ಇಲ್ಲಿಂದವ ಜೋಗ್ ಫಾಲ್ಸು. ನಾನು ಜೋಗ್ ಫಾಲ್ಸ್ಗೆ ಹೋಗಲ್ಲ. ನಂದು ಏನಿದ್ರು ಟಾರ್ಗೆಟು ಜೋಗ್ ಫಾಲ್ಸ್ ಅಲ್ಲ, BB ಗೋ ಟು ಗೋವಾ. ಗೋವಾ ನನ್ನ ಟಾರ್ಗೆಟ್ ಇರೋದು. ಬೇಕಾ ಸ್ಟ್ರೈಟ್ ಎಲ್ಲೂ ಟರ್ನ್ ಆಗೋದೇ ಬೇಡ. ಹಾಂ, ಸೀದಾ ಸರ್ಕಲ್ ಸಿಗುತ್ತೆ. ಹಾಂ, ಸೀದಾ ಹೋಗ್ತೇವೆ. ಥ್ಯಾಂಕ್ಸ್ ಅಣ್ಣ. ಸೆಂಟ್ರಲ್ ಯಾವುದು ಬೇರೆ ವಿಡಿಯೋ ಬಾಯ್. ಮಾಡ್ಕೊಳಲ್ಲ. ಇಲ್ಲ, ಹಿಂಗೆ ಮಾಡ್ಕೊಂಡು ಹೋಗ್ತಾ ಇರೋದೇ ನಾನು. ಹಾಂ, ಮಾಡಿದೆ. ನಾನು ಏಕ್ಲು ಬರ್ಬೇಕಾದ್ರೆ ತುಂಬಾ ಅಬ್ಸರ್ವ್ ಮಾಡಿದೆ.
ಈ ಥರ ಕೆರೆಗಳು ಬೇಜಾನ್ ಸಿಗುತ್ತೆ ಈ ಬರೋ ರೂಟಲ್ಲಿ. ಈ ಥರ ಈ ಥರ ನೋಡಿದ್ರೆ ಇದೇನಪ್ಪ ಮತ್ತೆ ಮತ್ತೆ ರಿಟರ್ನ್ ಬರ್ತಾ ಅದೇ ದಾರಿಗೆ ಬಂದ ಅಂತ ಕನ್ಫ್ಯೂಸ್ ಆಗಬೇಕು. ಸೇಮ್ ಒಂದೇ ಥರ ಕಾಣ್ತವೆ. ಹಾಂ, ಎಷ್ಟು ಕಿಲೋಮೀಟ್ರ್ ಗೊತ್ತಿಲ್ಲಿಂದ? ಅಷ್ಟೇನಾ? ಪರವಾಗಿಲ್ಲ. ಹೋಗ್ತೀರಾ? ಹಾಂ, ನಾವು ಹೊನ್ನಾವರ, ಗೋವಾ